ಗುಲ್ಬರ್ಗ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ವಿಭಾಗಕ್ಕೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಅವರು ಭೇಟಿ ನೀಡಿ 3-4 ವರ್ಷಗಳಿಂದ ಅಂಕಪಟ್ಟಿ ನೀಡದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ವಿರುದ್ಧ ಹರಿಹಾಯ್ದರು. ಪ್ರಮಾಣ ಪತ್ರ ಕೊಡಲು ಆಗದಕ್ಕೆ ನಾಚಿಕೆ ಆಗಬೇಕು ಎಂದು ಅವರನ್ನು ತರಾಟೆಗೆ ತೆಗೆದುಕೊಂಡರು. ಬೀದರ್ನಿಂದ ಬಂದಿದ್ದ ಪದವೀಧರೆ ಕಣ್ಣೀರು ಸುರಿಸುತ್ತಾ ಸಾವಿರಾರು ರೂಪಾಯಿ ಶುಲ್ಕ ಕಟ್ಟಿಸಿಕೊಂಡಿದ್ರು ಕೂಡ ಇದುವರೆಗೂ ಅಂಕಪಟ್ಟಿ ಕೊಟ್ಟಿಲ್ಲ. ಟೇಬಲ್ನಿಂದ ಟೇಬಲ್ಗೆ ಅಲೆದಾಡಿಸುತ್ತಾರೆ. ಬೀದರ್ನಿಂದ 3 ಗಂಟೆಗಳ ಕಾಲ ಪ್ರಯಾಣಿಸಿ ಬರುವ ವೇಳೆಯಲ್ಲಿ ಊಟದ ಟೈಮ್ ಆಗಿದೆ ಎಂದು ಎದ್ದು ಹೋಗುತ್ತಾರೆ. 10 ಬಾರಿ ಮಕ್ಕಳನ್ನ ಕಟ್ಟಿಕೊಂಡು ಬರುತ್ತಿದ್ರೂ ಕೂಡ ನಮ್ಮ ಗೋಳು ಯಾರು ಕೇಳುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು. ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರಿ. ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಂದ್ರು ಇಂಟರ್ನಲ್ ಲಿಸ್ಟ್ ತಂದಿದ್ದೀರಿ ಸರ್. ಇದು 2 ವರ್ಷ ಇತ್ತು ಪೆಂಡಿಂಗ್ ಇದ್ರು ಇನ್ನೂ ಕಪ್ ಹೊಡೆದಿದ್ದಾರೆ. ಈ ದಿನ ಕೇರ್ ಮಾಡಿದ್ರಿ ಸರ್. ಎಷ್ಟಾದ್ರು ಅವ್ರು ಮಾಡ್ರಂದ್ರು ಸರ್ ಇದು ಬಂದಾಗ ಪೆಂಡಿಂಗ್ ಅದ ಅಂತ ಹೇಳ್ಯಾರಿ. ಆಮೇಲಿಂದ್ರಿ ಇಂಟರ್ನಲ್ ಫೀಸ್ ಬಿ ಕಟ್ಟಿದ್ದೀರಿ ಸರ್ 500 ರೀ. ಆಮೇಲೆ ಇಂಟರ್ನಲ್ ಫೀಸ್ ಕಟ್ಟಿದ್ರಿ ಇದು ಆಗಲ್ಲ ಅಂದ್ರಿ. ಮತ್ರಿ 2349 ಮತ್ತೆ ರೀ ಎಕ್ಸಾಮ್ ಬರ್ದಿದ್ರಿ ಸರ್. ನಾನು ರೀ ಎಕ್ಸಾಮ್ ಮಾಡಿದ್ರು ಒಂದು ಸಬ್ಜೆಕ್ಟ್ ರಿಸಲ್ಟ್ ಪ್ರಾಕ್ಟಿಕಲ್ ಪೆಂಡಿಂಗ್ ಒಂದು ಸಬ್ಜೆಕ್ಟ್ 14 ಅವಮ್ಮ. ಇದು ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಲ್ಲ ಹೊಂಟಿಲ್ಲ ಅಂದ್ರಿ. ಒಂದು ಸಬ್ಜೆಕ್ಟ್ ಇದು ರಿಸಲ್ಟ್ ಪೆಂಡಿಂಗ್ ಅದ ಟೋಟಲ್ ರೀ. ಥಿಯರಿ ವಸ್ತು ಕ್ಲಿಯರ್ ಅವರಿ, ಪ್ರಾಕ್ಟಿಕಲ್ 2 ಸಬ್ಜೆಕ್ಟ್ ಕ್ಲಿಯರ್. ಒಂದು ಸಬ್ಜೆಕ್ಟ್ 14 ಅವರಿ. 14 ಅದಂದ್ರೆ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗತ್ತಿರ 1 ಮಾರ್ಕ್ಸ್ ಕಮ್ಮವ, 2 ಮಾರ್ಕ್ಸ್ ಕಮ್ಮವ 16 ಮಾರ್ಕ್ಸಿಗೆ ಅಂದ್ರಿ. ಮತ್ತೆ ಇದ್ರದ್ದು ಫೀಸ್ ಕಟ್ಟಿದ್ದೀರಿ ಸರ್. ಮತ್ತೆ 500 ಹೊಂಟಿರಿ. ನೀವು ಎಷ್ಟು ಸಲ ಫೀಸ್ ಕಟ್ಟಬೇಕು ಮತ್ತೆ ಅವ್ರಿಗೆ ನಾನು ಇಲ್ಲಿ ಇತ್ತು ಫೀಸ್ ಹಾಕೋ ಕೊಡ್ಬೇಕು ಮತ್ತೆ ಕೆಲಸ ಆಗಲ್ರಿ. ನೀವು ಆಡ್ಬೇಕಂತ ಹತ್ತಬೇಕು ಇರ್ಬೇಕು. ಕರಪ್ಷನ್ ನಡೆದಿದೆ ನಿಮ್ಮಲ್ಲಿ. ಇದು ಇಂಟರ್ನಲ್ ಫೀಸ್ ಅಂದ್ರೆ ಇದು ಪ್ರಮೋಟ್ ಫೀಸ್ ಅಲ್ಲ. ಮತ್ತೆ ನಾನು ಹೇಳ್ತೇನೆ ಔಟ್ಸೋರ್ಸ್ ಇದ್ದವ್ರನ್ನ ನೀವು ಜಾಸ್ತಿ ಹಬ್ಬ ಅಂದ್ರೆ 6 months ಅಷ್ಟೇ. ಮಾಡೋ ಕೆಲಸ ಹಂಗೈತ. ನಾವು ಮಾತಾಡಿದ್ರೆ ಕಾನೂನು ಬಗ್ಗೆ ಮಾತಾಡಿದ್ರೆ ಎಲ್ಲಿದೆಯಪ್ಪ ಇವ್ರ ಮಾಸ್ಕ್ ತೋರ್ಸ್ ಅಂತ ಕೇಳ್ರಿ. ನಾವು ಭಾಳ सर मास्क कार्ड लगे में अभी देने के लिए वो कोशिश करते हो सर जाना पड़ता है. that responsibility will not take. he has to give, he has to send by post only. that is authorized. we will not support that. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಐಡೆಂಟಿಟಿ ಬೇಕಾಗುತ್ತೆ. that is what the law ಸಾಲಿಸಿಂಗ್ ಇಂಪೋರ್ಟ್ ಸಾಲಿಸಿ ಪೋಸ್ಟ್ ನೇ ಕರೆಕ್ಟ್ ಕ್ಲಿಯರ್ ಮಾಡಿ ಕೇಳಿ ಒಂದು ನಿಮಿಷ ನಮ್ಮನೆ ಇಲ್ಲಿ ಬೈಟ್ ಸರ್ ನಿಮಗೆ ಅಂತ ಪೂರಾ ಆಲ್ ಚಾನೆಲ್ ಬರಬೇಕು. ಯೂನಿವರ್ಸಿಟಿ ಬರ್ತೆ ಮುಂದೆ ಬರ ಎಲ್ಲ ಕಡೆ ಹೋಗುತ್ತೆ ನಮ್ಮ ಒಂದು 2 ಮೀಡಿಯಾ ಬರುತ್ತೆ ಸರ್. ಆಕ್ಷನ್ ಎಲ್ಲ ಮಾಡಿಸ್ತೀವಿ ತಡ್ರಿ. ಯಾರ್ಯಾರು ಏನನ್ನು ಮಾಡ್ತಾರೆ.
ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.